ಎಲ್ಲರಿಗೂ ನಮಸ್ಕಾರ. ಒಂದು ಹೊಸದಾದ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಿಡಿಯೋನ ನೋಡಿ. ನಾವು ಈ ದಿನ ಈ ವಿಡಿಯೋದಲ್ಲಿ ಒಂದು ಪ್ರಮುಖವಾದ ಅಂಶ, ಯಾರಿಗೆಲ್ಲ ಒಂದು ಸ್ವಲ್ಪ ಇದು ಸಮಸ್ಯೆ ಆಗಿ ಕಾಡ್ತಾ ಇರುತ್ತಾ, ಒಬ್ಬೊಬ್ಬರು ಕೂಡ ಕಮೆಂಟ್ ಕೂಡ ಮಾಡಿದರು. GPST ಪರೀಕ್ಷೆಯಲ್ಲಿ ಪತ್ರಿಕೆ 2ರಲ್ಲಿ 150 ಅಂಕದ ಪ್ರಶ್ನೆಗಳಿರ್ತವೆ. 3 ಗಂಟೆಗಳ ಕಾಲ ಅವಕಾಶ ಇರ್ತದೆ. OMR ಶೀಟ್ ಯಾವಾಗ ಕೊಡ್ತಾರೆ ರೀ, ಮತ್ತು ನೆಕ್ಸ್ಟ್ ಬುಕ್ಲೆಟ್ ಯಾವಾಗ ಕೊಡ್ತಾರೆ ರೀ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋಕ್ಕಂಥೇಳಿ ಕಮೆಂಟ್ ಮಾಡಿದರು. ಅದ್ರ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿರಿ, ಫಸ್ಟ್ ಏನು ಮಾಡ್ತಾರೆ, ಕ್ವಶನ್ ಪೇಪರನ್ನು ಕೊಡ್ತಾರೆ. ನೆಕ್ಸ್ಟ್ OMR ಶೀಟನ್ನು ಕೊಡ್ತಾರೆ. 100 ನೋಡ್ರಿ, ಇಲ್ಲಿ 3 ಗಂಟೆಗಳ ಕಾಲ ಅವಕಾಶ ಇರ್ತದೆ. 3 ಗಂಟೆಗಳ ಕಾಲ ಅವಕಾಶ. ನೆಕ್ಸ್ಟ್ ಏನಪ್ಪ ಅಂದರೆ 150 ಅಂಕದ ಪ್ರಶ್ನೆಗಳಿರ್ತವೆ. ಕ್ವಶನ್ ಪೇಪರಲ್ಲಿ 150 ಅಂಕದ ಪ್ರಶ್ನೆಗಳು ಎಲ್ಲ ಕೊಟ್ಬಿಟ್ಟಿರ್ತಾರೆ. ಇದರಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 50 ಅಂಕದ OMR ಶೀಟನ್ನು ಕೊಡ್ತಾರೆ. ಫಸ್ಟ್ 50 ಅಂಕಗಳಿಗೆ ನಾವು OMR ಶೀಟಲ್ಲಿ ಶೇಡನ್ನು ಮಾಡಬೇಕು. ಇದರಲ್ಲಿ ನೋಡ್ರಿ, ಈ ರೀತಿ 50 ಪ್ರಶ್ನೆಗಳನ್ನು 2022ರಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಇದು. ನಾನು ಬರೆದಿರುವಂಥದ್ದು ಮೊದಲನೇ ಬಾರಿಗೆ ಬರೆದಿರುವಂಥದ್ದು. ನನಗೂ ಕೂಡ ಗೊತ್ತಿದ್ದಿದ್ದಿಲ್ಲ. ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿದ ಕಾರಣ ಇದು ಸ್ವಲ್ಪ ಗೊತ್ತಾಗಿತ್ತು. ಈ ರೀತಿ ಒಂದೇ ಕ್ವಶನ್ ಪೇಪರಲ್ಲಿ ಎಲ್ಲ ಪ್ರಶ್ನೆಗಳು ಬಂದಿರ್ತಾವಂಥೇಳಿ. ನೋಡ್ರಿ, ಇಲ್ಲಿ 50 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ OMR ಶೀಟನ್ನು ಕೊಡ್ತಾರೆ. ಅದರಲ್ಲಿ ನಾವೇನು ಮಾಡಬೇಕು, ಎಲ್ಲ ಕ್ವಶನನ್ನು ಓದ್ಕೊಂಡು ಅದರಲ್ಲಿ ಆನ್ಸರನ್ನು ಶೇಡ್ ಮಾಡ್ತೀವಿ. ತುಂಬಿದ ತಕ್ಷಣ ಏನು ಮಾಡ್ತಾರೆ, ಇದಕ್ಕೆ 1 ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. 50 ಅಂಕ ಪ್ರಶ್ನೆಗಳಿಗೆ 1 ಗಂಟೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ 2 ಗಂಟೆಗಳ ಕಾಲ ಇರ್ತದಲ್ಲ, ನೆಕ್ಸ್ಟ್ 1 ಗಂಟೆ ಆದ ತಕ್ಷಣ OMR ಶೀಟನ್ನು ಇಸ್ಕೊಂಡ್ಬಿಡ್ತಾರೆ. ಆಮೇಲೆ ನಿಮಗೇನು ಮಾಡ್ತಾರಂದ್ರೆ, ಈ ರೀತಿಯಾದಂತಹ ರೂಲ್ ಇರುವಂತಹ ಬುಕ್ಲೆಟನ್ನು ಕೊಡ್ತಾರೆ. ಅದರಲ್ಲಿ ನೀವು ಆನ್ಸರನ್ನು ಬರ್ಕೋತಾ ಹೋಗೋದು, ಕ್ವಶನ್ ನಂಬರ್ ಹಾಕೋದು, ಆನ್ಸರನ್ನು ಬರೆಯೋದು ಮಾಡ್ಕೋತ ಹೋಗೋದು. ನಿಮ್ಗೆ ಫಸ್ಟ್ ಯಾವ್ದು ಬರ್ತದಲ್ಲ ಅದನ್ನು ನಂಬರ್ ಹಾಕಿ ಬರ್ಕೋತಾ ಹೋಗ್ರಿ. ಬರಲಾರ್ದು ನಂಬರ್ ಹಾಕಿ ಅಲ್ಲಿ ಜಾಗ ಬಿಡಕ್ಕೆ ಹೋಗಬೇಡ್ರಿ. ನಿಮ್ದು ಯಾವ್ದು ಬರುತ್ತಲ್ಲ ಡೈರೆಕ್ಟ್ ಕ್ವಶನ್ ನಂಬರ್ ಹಾಕೋದು, ಆನ್ಸರ್ ಬರೆಯೋಕೆ ಸ್ಟಾರ್ಟ್ ಮಾಡಿರಿ. ಈ ರೀತಿ ಲೈನ್ ಇರುವಂತಹ ಬುಕ್ಲೆಟನ್ನೇ ಕೊಡ್ತಾರೆ. ಇದು ಕೂಡ ಗೊತ್ತಿರಲ್ಲ ಯಾವ ರೀತಿ ಪೇಜನ್ನು ಕೊಡ್ತಾರೆ, ಏನು ರೂಲ್ ಇಲ್ಲಾರ್ದು ಕೊಡ್ತಾರೋ ರೂಲ್ ಇದ್ದಿದ್ದು ಕೊಡ್ತಾರೋ. ಅಂದರೆ ರೂಲ್ ಇದ್ದಿದ್ದು ಬುಕ್ಲೆಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಕ್ವಶನ್ ನಂಬರ್ ಹಾಕೋದು, ಆನ್ಸರ್ ಬರೆಯೋದು. ಇದು ಏನಪ್ಪ ಅಂದರೆ ನಿಮಗೆ 2 ಗಂಟೆಗಳ ಕಾಲ ಅವಕಾಶ ಕೊಟ್ಟಿರ್ತಾರೆ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋಕೆ. 1 ಗಂಟೆಗಳ ಕಾಲ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಹಾಕೋದು OMR ಶೀಟಲ್ಲಿ. ನೆಕ್ಸ್ಟ್ ಅದನ್ನು ಇಸ್ಕೊಂಡ ತಕ್ಷಣ ರೂಲ್ ಇರುವಂಥ ಪುಸ್ತಕವನ್ನು ಈ ರೀತಿ ಕೊಡ್ತಾರೆ. ಅದರಲ್ಲಿ ನಾವು 100 ಅಂಕದ ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರಗಳನ್ನು ಬರಿಬೇಕು. ನೋಡಿರಿ, ಇದೇ ಕ್ವಶನ್ ಪೇಪರಲ್ಲಿ ಏನಿರ್ತದೆ ಅಂದ್ರೆ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದನ್ನು ಓದ್ಕೊಂಡು 30 ಪದಗಳಲ್ಲಿ ಮತ್ತು 40 ಪದಗಳಲ್ಲಿ ಅಂತೇಳಿ ಕೊಟ್ಟಿರ್ತಾರೆ. ಇದು 3 ಮಾರ್ಕ್ಸಿಗೆ, ಇದು 4 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಇವು 20 ಪ್ರಶ್ನೆಗಳಿದ್ದರೆ ಇವು 10 ಪ್ರಶ್ನೆಗಳಿರ್ತವೆ. ಇದಕ್ಕೆ ಯಾವುದೇ ಆಪ್ಷನ್ ಇರೋಂಗಿಲ್ಲ. ಇದರ ಇಷ್ಟು ಕೊಟ್ಟಿರ್ತಾರೆ, ಇಷ್ಟು ಪ್ರಶ್ನೆಗಳನ್ನು ಬರೀರಿ ಅಂಥೇಳಿ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾಡಬೇಕು. ನೋಡಿರಿ, ಯಾವುದೇ ಒಂದು ಪ್ರಶ್ನೆ ಬರ್ಕೋತ ಹೋಗ್ತಿರಲ್ಲ, ಅದ್ರ ಸೈಡ್ ಏನು ಮಾಡಬೇಕು, ಈ ರೀತಿ ರೈಟ್ ಮಾರ್ಕನ್ನು ಹಾಕಬೇಕು. ಯಾಕಂದರೆ ಇದು 51ನೇ ಪ್ರಶ್ನೆ ಬರ್ತಿರ್ತದೆ. ಅದು ಆದ ತಕ್ಷಣ ಒಮ್ಮೆಗೆ ನಮ್ಗೆ 54ನೇ ಆನ್ಸರ್ ಬರ್ತಿರ್ತದೆ. ಇವು 2 ಬರಲ್ಲ, ಅದು ಅಷ್ಟು ಟಿಕ್ ಮಾಡಬಾರ್ದು. ಇದು ಟಿಕ್ ಮಾಡಿದ ತಕ್ಷಣ 54ನೇ ಪ್ರಶ್ನೆಗೆ ಆನ್ಸರ್ ಬರೆದ್ರೆ ಅದಕ್ಕೆ ಟಿಕ್ ಮಾಡ್ಕೋತಾ ಹೋಗಬೇಕು. ಯಾಕಂದ್ರೆ ಈ ರೀತಿ ಮಾಡ್ಕೋತ ಹೋಗ್ಲಿಕ್ಕಪ್ಪ ಅಂದ್ರೆ ನೀವು ಯಾವುದು ಬಿಟ್ಟಿರಿ ಅಂಥೇಳಿ ನಿಮ್ಗೆ ನೆನಪೇ ಇರೋಂಗಿಲ್ಲ. ಎಲ್ಲ ಬರ್ದೀವಿ ಅಂತ ಹೇಳೋದು ಬಂದುಬಿಡ್ತೀವಿ ನಾವು, ಟೈಮ್ ಇದ್ದರೂ ಕೂತಿರ್ತೀವಿ. ಇದು ಟಿಕ್ ಮಾಡ್ಕೋತಾ ಹೋದರೆ ನಾವು ಇನ್ನೂ ಯಾವುದು ಬಿಟ್ಟಿವಿ, ಯಾವ್ದು ಬರೀಬೇಕು ಅನ್ನೋದನ್ನು ಗೊತ್ತಾಗ್ತದೆ. ಫಸ್ಟ್ ಯಾವ್ದು ಬರ್ತದಲ್ಲ ನಿಮಗೆ ಅದನ್ನು ಕಂಟಿನ್ಯೂ ಬರ್ಕೋತಾ ಹೋಗ್ರಿ. ಬರಲಾರ್ದು ಆಮೇಲೆ ನಂಬರ್ ಹಾಕಿ ಬರೆಯೋಕೆ ಬರ್ತದೆ. ಒಂದು ಸ್ವಲ್ಪ ಅದ್ರ ರಿಲೇಟೆಡ್ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಅಂಶಗಳನ್ನು ತೊಗೊಂಡು ಬರೆಯೋಕೆ ಬರ್ತದೆ. ನೋಡಿರಿ, ಈ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದು 2022ರ ಪ್ರಶ್ನೆ ಪತ್ರಿಕೆ. ಇದು ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 30 ಪದಗಳಲ್ಲಿ ಅಂದರೆ ಎಷ್ಟು ಬರೀಬೇಕು, 40 ಪದಗಳಲ್ಲಿ ಅಂದರೆ ಎಷ್ಟು ಬರೀಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಕೋಬಹುದು. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ಓದ್ತಾ ಇದ್ದಾರಾ, ಬೇಡ ಆದ ತಕ್ಷಣ TT ಆದ ತಕ್ಷಣ ಅವ್ರಿಗೆಲ್ಲ ಈ ವಿಡಿಯೋ ಎಲ್ಲ ಒಂದು ಸ್ವಲ್ಪ ಶೇರ್ ಮಾಡಿರಿ. ಈ ವಿಡಿಯೋ ನಿಮಗೆ ಯೂಸ್ ಆದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.